ಶ್ರೀ 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 ಗುಡ್ಡ ಆದಿಶಕ್ತಿ ಅಮ್ಮನವರೇ ನಮಃ. ನಮಸ್ಕಾರ ಗೆಳೆಯರೆ. ಇಂದು ನಾವು ಪುಣ್ಯಕ್ಷೇತ್ರವಾದ ದೊಡ್ಡಬಳ್ಳಾಪುರ ತಾಲೂಕಿನ ಓಂ ಶ್ರೀ 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 ಗುಡ್ಡದ ಆದಿಶಕ್ತಿ ಅಮ್ಮನವರ ಮಹಾಕ್ಷೇತ್ರಕ್ಕೆ ನಿಮ್ಮನ್ನು ಕರೆದೊಯ್ಯುತ್ತಿದ್ದೇವೆ. ಈ ಪವಿತ್ರ ಕ್ಷೇತ್ರದಲ್ಲಿ ಇದೀಗ 26ನೇ ಪ್ರತಿಷ್ಠಾಪನಾ ಜಾತ್ರಾ ಮಹೋತ್ಸವ ಹಾಗೂ ಆದಿಶಕ್ತಿ ವಿಶ್ವ ಸತ್ಯ ಸ್ವರೂಪಿಣಿ ಅಮ್ಮನವರನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು 16ನೇ ವರ್ಷದ ರಥೋತ್ಸವದ ಸಂಭ್ರಮ ಮನೆ ಮಾಡಿದೆ. ಬನ್ನಿ, ಈ ಭವ್ಯ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ದಿನಾಂಕ 19 ಜನವರಿ 2026, ಸೋಮವಾರದಿಂದ 27 ಜನವರಿ 2026 ಮಂಗಳವಾರದವರೆಗೆ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಈ ಮಹೋತ್ಸವವು ಸಂಸ್ಥಾಪಕರು ಹಾಗೂ ದೇವಿ ಉಪಾಸಕರಾದ ಡಾಕ್ಟರ್ ಶ್ರೀ 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 ನರಸಿಂಹಮೂರ್ತಿ ಸ್ವಾಮೀಜಿಯವರ ದಿವ್ಯ ಮಾರ್ಗದರ್ಶನದಲ್ಲಿ ನಡೆಯುತ್ತಿದೆ. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಮತ್ತು 10 ಗಂಟೆಗೆ ಮತ್ತು ಸಂಜೆ 4 ಗಂಟೆಗೆ ವಿಶೇಷ ಪೂಜೆಗಳು ನೆರವೇರಲಿವೆ. ಮುಖ್ಯವಾಗಿ 23 ಜನವರಿ 2026 ಶುಕ್ರವಾರದಂದು ಲೋಕ ಕಲ್ಯಾಣಾರ್ಥವಾಗಿ ಸಂಕಲ್ಪಿತ ಚಂಡಿ ಹೋಮ ನಡೆಯಲಿದೆ. ಇನ್ನು ಭಕ್ತರು ಕಾತರದಿಂದ ಕಾಯುತ್ತಿರುವ ಸುದಿನ 25 ಜನವರಿ 2026 ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ವೈಭವದ ರಥೋತ್ಸವ ಜರುಗಲಿದೆ. ಉತ್ಸವದ ದಿನಗಳಲ್ಲಿ ವೃಷಭ, ಗರುಡ, ಗಜ, ಅಶ್ವ, ಸಿಂಹ, ಮಯೂರ ಮತ್ತು ಹಂಸ ವಾಹನೋತ್ಸವಗಳು ಕಣ್ಮನ ಸೆಳೆಯಲಿವೆ. ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ನಿರಂತರ ಅನ್ನದಾನ ಪ್ರಸಾದದ ವ್ಯವಸ್ಥೆ ಇರಲಿದೆ. ಈ ಕ್ಷೇತ್ರವು ದೊಡ್ಡಬಳ್ಳಾಪುರ ತಾಲೂಕಿನ ಮಧುರೆ ಹೋಬಳಿ ಕನ್ನಮಂಗಲ ಗೇಟ್ ಬಳಿ ಇದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸಲಾಗಿದೆ. ಜಾತ್ರಾ ಮಹೋತ್ಸವ 19ನೇ ತಾರೀಕಿನಿಂದ 27ನೇ ತಾರೀಕಿನವರೆಗೂ ಈ ಜಾತ್ರಾ ಮಹೋತ್ಸವ ನಡೀತದೆ. ನಾಡಿದ್ದು ಹೋಮ ಪ್ರಾರಂಭವಾಗುತ್ತೆ. ಲೋಕ ಕಲ್ಯಾಣಾರ್ಥವಾಗಿ ಚಂಡಿ ಹೋಮ, ಗಣ ಹೋಮ ಎಲ್ಲವೂ ಪ್ರಾರಂಭವಾಗಿ ಈ ವರ್ಷ 27 ಅಡಿ ವಿಗ್ರಹ ಪ್ರತಿಷ್ಠಾಪನೆ ಆಗ್ತದೆ. ನಮ್ಮ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲದೇ ಇರುವಂಥ ವಿಶ್ವರೂಪ ಕೃಷ್ಣಶಿಲೆಯಿಂದ ಕೂಡಿದಂಥ 27 ಅಡಿ ಪೀಠವೂ ಸೇರಿದಂತೆ 27 ಅಡಿ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾಯಿದೆ. ಆ ಮೂರ್ತಿಯ ಒಳಭಾಗ ಎಲ್ಲ ದೇವತೆಗಳು ಇದ್ದಾರೆ. ಒಂದು ವಿಶೇಷತೆಯಾಗಿ ಇದೆ. 25 ಗಿರಿಜಾ ಕಲ್ಯಾಣೋತ್ಸವ ನಡೆಯುತ್ತೆ. 25 ರಥೋತ್ಸವ ಇದೆ. ಬ್ರಹ್ಮ ರಥೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ವಿ. ಈ ವರ್ಷದ ವಿಶೇಷತೆ ಇದೆ. ಇದು ಪುರಾತನ ಕಾಲದ ಅಮ್ಮನಗುಡ್ಡದ ಮೇಲೆ ಆದಿಶಕ್ತಿ ಮಾತೆ ನೆಲೆಗೊಂಡು ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸ್ತಾ ಇದ್ದಾರೆ. ಇಲ್ಲಿ
ಗಣಪತಿಯಿಂದ ಹಿಡಿದು ಎಲ್ಲ ದೇವರು 9 ನವಗ್ರಹ, 12 ರಾಶಿ, 27 ನಕ್ಷತ್ರ, ಅಷ್ಟಲಕ್ಷ್ಮಿ ಮತ್ತು ಗುಹೆಯೊಳಗೆ 108 ಲಿಂಗ, ಪಂಚಲಿಂಗ ಇದೆ. ಅದು ವಿಶೇಷತೆ ಇದೆ ಕೂಡಿದೆ. ಸಾವಿರಾರು ಸಾಲಿಗ್ರಾಮವನ್ನು ಅಮ್ಮನ ಕೆಳಗಡೆ ಹಾಕಿದ್ದೇವೆ. ಒಂದು ವಿಶೇಷವಾದಂಥ ದೇವರು. ಇಲ್ಲಿಯ ಭಕ್ತರಿಗೆ ಕಷ್ಟ ಕಾರ್ಪಣ್ಯಗಳು ಪರಿಹಾರವಾಗಬೇಕಾದಾಗ ಅವರು ಏನು ಬೇಡ್ತಾರೋ ಆ ಕಷ್ಟಗಳನ್ನ ತಾಯಿ ಪರಿಹಾರವನ್ನು ಮಾಡ್ತಾಳೆ. ಬೆಟ್ಟದಂಥ ಕಷ್ಟವನ್ನು ಮಂಜಿನಂತೆ ಕರೆಸ್ತಾಳೆ. ಆದರೆ ಆ ತಾಯಿಯಲ್ಲಿ ಪ್ರೀತಿಯಿಂದ ಭಕ್ತಿಯಿಂದ ಬೇಡಬೇಕು. ಅವಳು ನಾಮಸ್ಮರಣೆಯನ್ನು ಮಾಡ್ತಾ ಹೋದಾಗ ಎಲ್ಲವೂ ಸಿಗ್ತದೆ. ಯಾವುದು ತಾಯಿ ಯಾಕೆ ಜಗಜ್ಜನನಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ವಿಶ್ವ ಸತ್ಯ ಸ್ವರೂಪಿಣಿ ಆ ಮೂರ್ತಿ ಜಗನ್ಮಾತೆ ಭಕ್ತರೆಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಾಳೆ. ಲೋಕ ಕಲ್ಯಾಣವಾಗಲಿ, ಗ್ರಾಮ ದೇಶ ಉದ್ಧಾರವಾಗಲಿ ಎಂಬುದಾಗಿ ನಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತೀವಿ. ಅದರಂತೆ ಒಳ್ಳೆಯದಾಗಲಿ. ಎಲ್ಲರೂ ಬನ್ನಿ, ದೇವಿಯ ದರ್ಶನವನ್ನು ಮಾಡಿ ಆನಂದ ಪಡಿ. ವಿಶೇಷವಾದಂಥ ಮಹಾಕ್ಷೇತ್ರ ಅಮ್ಮನಗುಡ್ಡ. ನನ್ನ ಹೆಸರು ನರಸಿಂಹಮೂರ್ತಿ ಸ್ವಾಮೀಜಿ ಅಂತೇಳಿ, ಅಮ್ಮನಗುಡ್ಡದಲ್ಲೇ ವಾಸ, ಇಲ್ಲೇ ಇದ್ದೇವೆ. ಹೇಳಿ. ಸ್ವಾಮೀಜಿಯವರುಗಳನ್ನೆಲ್ಲ ಕರೆದಿದ್ದೇವೆ. ಆದಿಚುಂಚನಗಿರಿಯವರು ಮತ್ತು ತುಮಕೂರು ಸಿದ್ಧಲಿಂಗ ಸ್ವಾಮೀಜಿಯವರು, ಸಾಕಷ್ಟು ಸ್ವಾಮೀಜಿಯವರೆಲ್ಲ ಬರ್ತಾರೆ. ಮಿನಿಸ್ಟ್ರುಗಳು ಬರ್ತಾರೆ, MLAಗಳು ಬರ್ತಾರೆ. ಸಾಕಷ್ಟು ಜನಗಳನ್ನ ಆಹ್ವಾನ ಮಾಡಿದ್ದೇವೆ. ಭಕ್ತರಿಗೆ ಬೇಡಿದ್ದನ್ನು ಕೊಡುವುದು ತಾಯಿ. ತಾಯಿ ಹತ್ರ ನಾವೇನು ಬೇಡಬೇಕಾಗಿಲ್ಲ. ಮಕ್ಕಳಿಗೆ ಗೊತ್ತಾಗ್ತದೆ ನನ್ನ ಮಕ್ಕಳು ಈಗ ಇದ್ದಾರೆ ಅಂತ. ತಾಯಿಯ ನಾಮಸ್ಮರಣೆಯನ್ನು ಮಾಡಬೇಕು. ಈಗ ನೋಡಿ, ದೇವಸ್ಥಾನ ಪ್ರದಕ್ಷಿಣೆ ಆಗಬೇಕಾದ್ರೆ ನೀವೆಲ್ಲರೂ ದೇವ್ರನ್ನ ಬೇಡ್ತೀರಿ. ನಾವು ಹೇಳ್ತೀವಿ ದೇವ್ರನ್ನ ಏನೂ ಬೇಡಬೇಡ, ಅವರನ್ನು ಕರೀರಿ. ಅಂದರೆ ಆ ದೇವ್ರ ಪ್ರದಕ್ಷಿಣೆ ಹಾಕಬೇಕಾದ್ರೆ ಓಂ ಶ್ರೀ ಆದಿಶಕ್ತಿ ನಮಃ ಅಂತ ನಮಸ್ಕಾರ ಪ್ರದಕ್ಷಿಣೆ ಮಾಡ್ತಾ ಹೇಳ್ತಾ ಹೋಗಿ ಅವ್ರಿಗೆ ಕೇಳಿಸುತ್ತೆ. ನಿಮ್ಮ ಕಷ್ಟ ಗೊತ್ತಾಗುತ್ತೆ, ಪರಿಹಾರ ಮಾಡ್ತಾಳೆ. ಹಾಗೆ ಅವಳೆಲ್ಲ